ಇವತ್ತು ನಾವು ಡ್ರಾಫ್ಟ್ ರೋಡ್ನ ಪಬ್ಲಿಷ್ ಮಾಡಿದ್ದೀವಿ, ಕರಡು ಮತದಾರ ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ಸೊ ಅವ್ರಿಗೆ ಈ 24ರಿಂದ 23/9 ಅವ್ರಿಗೆ ಟೈಮ್ ಇರುತ್ತೆ. ನಾವೀಗ ಅಬ್ಜೆಕ್ಷನ್ ಹಾಕೋರು, ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಹಾಕೋರು ಹಾಕ್ಬೋದು. ಆಮೇಲೆ ನಂತರದಲ್ಲಿ ನೋಟಿಸ್ ಇಶ್ಯೂ ಮಾಡಿಬಿಟ್ಟು ನಾವು ಅವ್ರಿಗೆ ನೋಟಿಸ್ ಸರ್ವ್ ಮಾಡ್ತೀವಿ, ಜನ್ರೇಟ್ ಮಾಡ್ತೀವಿ. ಆಗ ಅವರು ಸಂಬಂಧಪಟ್ಟವರು ತಮ್ಮ ದಾಖಲಾತಿಗಳನ್ನ ತೊಗೊಂಡು ಬಂದು ನಮ್ಮ ಎ ಅವ್ರ ಹತ್ರ ಪ್ರೆಸೆಂಟ್ ಮಾಡಿದ್ರೆ ಒಂದು ಸ್ಪೀಕಿಂಗ್ ಆರ್ಡ್ರ್ ಆಗುತ್ತೆ. ಸೊ ಆರ್ಡ್ರ್ ಪ್ರಕಾರ ಅವ್ರ ಹೆಸರು ಸೇರಿಸ್ಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನವನ್ನು ಎ ಅವರು ಮಾಡ್ತಾರೆ. ಸೊ 623 ನೋಟಿಸ್ಗಳನ್ನ ನಾವು ಮುಂದೆ ಸರ್ವ್ ಮಾಡಬೇಕಾಗುತ್ತೆ. ಆಮೇಲೆ ಈಗ ಫಾರ್ಮ್ 6 ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕನ್ನೋರು ಫಾರ್ಮ್ 6 ಸಲ್ಲಿಸ್ಬೋದಾಗಿದೆ. ಇಲ್ಲಿವರೆಗೆ ಎಷ್ಟು ಐಡೆಂಟಿಫೈ ಆಗಿದೆ ಮೇಡಮ್ ಮತದಾರರು? ಯಾವುದನ್ನು ನಮ್ಮಲ್ಲಿ ಟೋಟಲ್ ಆಗಿ ಈಗ ಹೋದ ಸಲ 11,42,732 ಮತದಾರರಿದ್ದರು. ಈಗ ನಾವು 9,94,157 ಮತದಾರರಿದ್ದಾರೆ. ಈಗ 353 ಜನ ಇದ್ದಾರೆ. ಮೇಲ್ ವೋಟರ್ಸು 49,999 ಮೇಲ್ ವೋಟರ್ಸ್ ಇದ್ದಾರೆ. ಮಹಿಳಾ ವೋಟರ್ಸು 4,94,952 ಇದ್ದಾರೆ. ಆ್ಯಂಡ್ ಥರ್ಡ್ ಜೆಂಡರ್ 106 ಜನ ಇದ್ದಾರೆ. ಸೊ ಒಟ್ಟಾಗಿ 9,44,157 ಇದ್ದಾರೆ. ಕಾಲಾವಕಾಶ ಕೊಡ್ತಾ ಇದ್ದೀವಿ. ಅವರು ತಂದು ತಮ್ಮ ಡಾಕ್ಯುಮೆಂಟ್ ಕೊಟ್ಟರೆ, ಒಂದು ಆಧಾರ್ ಕಾರ್ಡು, ಬಟ್ ಆಧಾರ್ ಕಾರ್ಡ್ ಈಸ್ ನಾಟ್ ಇದು ಅವರ ಬರೀ ಐಡೆಂಟಿಫಿಕೇಷನ್ ಮಾತ್ರ ಆಧಾರ್ ಕಾರ್ಡು. ಅದ್ರ ಜೊತೆಗೆ ಇನ್ನೂ ಒಂದು ಡಾಕ್ಯುಮೆಂಟ್ ಅವ್ರು ತಗೊಂಬಂದು ಸಲ್ಲಿಸಿದ್ರೆ ಅದನ್ನು ನಮ್ಮ ಏನು ಎ ಆರ್ ಒ ಇದ್ದಾರೆ ಅವರು ಅದನ್ನು ನೋಡಿಬಿಟ್ಟು ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ ಅಂತ ನೋಡಿ ಸೇರ್ಪಡೆ ಮಾಡ್ತಾರೆ. ಇದು 24/9 ಮುಂದಿನ ತಿಂಗಳು ಸೆಪ್ಟೆಂಬರ್ 24 ಮೀಟಿಂಗು ಸಹ ಮಾಡಿದ್ದೀವಿ. ಆಮೇಲೆ ಬಂದಂಥ ಪೊಲಿಟಿಕಲ್ ಪಾರ್ಟಿಯವ್ರಿಗೂ ನಾವು ಒಂದೊಂದು ಸೆಟ್ ಕೊಟ್ಟಿದ್ದೀವಿ, ಅವರಿಗೆಲ್ಲ ಪಬ್ಲಿಷು ಮಾಡಿದ್ದೀವಿ, ವೆಬ್ಸೈಟಲ್ಲೂ ಇದೆ. ಸೊ ಸಾರ್ವಜನಿಕರು ವೆಬ್ಸೈಟ್ಗೆ ಹೋಗಿ ತಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಬೋದಾಗಿದೆ.